ವೀಕ್ಷಕರೇ, ಒಂದು ನಿಮಿಷ ಯೋಚಿಸಿ. ನಿಮ್ಮ ಮಗುವಿಗೆ ಹಸಿವಾದಾಗ ನೀವು ಏನು ಕೊಡ್ತೀರಿ? ಪ್ಯಾಕೆಟ್ನಲ್ಲಿ ಬರುವ ಚಿಪ್ಸ್ ಅಥವಾ ಟಿವಿ ಜಾಹೀರಾತಿನಲ್ಲಿ ಬರುವ ಮ್ಯಾಗಿ? ನೋಡಿ, ನಿಮ್ಮ ಮಗುವಿನ ಕೈಯಲ್ಲಿರುವ ಆ ಒಂದು ಪ್ಯಾಕೆಟ್ ಚಿಪ್ಸ್ ಅಥವಾ ಬಿಸ್ಕತ್ ಅವರ ಭವಿಷ್ಯದ ಆರೋಗ್ಯದ ಅಡಿಪಾಯವನ್ನೇ ಅಲ್ಲಾಡಿಸುತ್ತದೆ ಅಂತ ನಿಮಗೆ ಗೊತ್ತಾ? ಇದು ನಾವು ತಿನ್ನುವ ಬಹುತೇಕ ಸ್ನ್ಯಾಕ್ಸ್ಗಳಲ್ಲಿ ಎಣ್ಣೆ, ಮೈದಾ ಮತ್ತು ಪ್ರಿಸರ್ವೇಟಿವ್ಸ್ಗಳು, ಫ್ಲೇವರ್ಸ್ಗಳು, ಆರ್ಟಿಫಿಷಿಯಲ್ ಫ್ಲೇವರ್ಸ್, ಆರ್ಟಿಫಿಷಿಯಲ್ ಕಲರ್ಸ್ಗಳೇ ತುಂಬಿಕೊಂಡಿರುತ್ತೆ. ನಾವು ಇಂದು ರುಚಿಯ ಹಿಂದೆ ಬಿದ್ದು ಪ್ರೋಟೀನ್ ಮತ್ತು ಶಕ್ತಿಯನ್ನು ನೀಡುವ ನಮ್ಮ ಅಜ್ಜಿಯಂದಿರ ಕಾಲದ ಅಮೂಲ್ಯವಾದ ಖಾದ್ಯಗಳನ್ನೇ ಅಂದರೆ ತಿಂಡಿಗಳನ್ನೇ ಮರೆತಿದ್ದೇವೆ. ನೀವು ನಂಬುತ್ತೀರೋ ಇಲ್ವೋ, ನಮ್ಮ ಅಜ್ಜಿಯಂದಿರ ಅಡುಗೆ ಮನೆಯಲ್ಲಿ ಇದ್ದ ಆ ತಿಂಡಿಗಳು ಇವತ್ತಿನ $1 ಬಿಲಿಯನ್ ಕಂಪನಿಗಳ ಹೆಲ್ತ್ ಬಾರ್ಗಿಂತಲೂ 1000 ಪಟ್ಟು ಹೆಚ್ಚು ಪೌಷ್ಟಿಕವಾಗಿದ್ದವು. ನಮ್ಮ ಅಜ್ಜ ತಾತಂದಿರ ಕಾಲದಲ್ಲಿ ನಮಗೆ ಮಾಡಿಕೊಡುತ್ತಿದ್ದ ಆರೋಗ್ಯಕರ, ರುಚಿಕರ ಮತ್ತು ಪೌಷ್ಟಿಕಾಂಶಗಳಿಂದ ಕೂಡಿದ ಆ ತಿಂಡಿಗಳು ದುರಾದೃಷ್ಟವಶಾತ್ ಈಗ ಅವು ಎಷ್ಟೋ ಹಲವಾರು ತಿಂಡಿಗಳು ಮರೆತು ಹೋಗಿವೆ. ಸೊ ಇವತ್ತು ನಾನು ನಿಮಗೆ ಅಂತಹ ಮರೆತು ಹೋದ ಕರ್ನಾಟಕದ ಅದ್ಭುತ ತಿಂಡಿಗಳ ಬಗ್ಗೆ ಹೇಳಲಿದ್ದೇನೆ. ಇವುಗಳನ್ನು ನೋಡಿದ ಮೇಲೆ ನೀವು ಮತ್ತೆ ಈ ಫಾಸ್ಟ್ ಫುಡ್ ಕಡೆ ಕಣ್ಣೆತ್ತಿಯೂ ಕೂಡ ನೋಡಲ್ಲ. ಬನ್ನಿ ಆ ಅದ್ಭುತ ಪ್ರಯಾಣ ಶುರು ಮಾಡೋಣ. ಮೊದಲನೆಯ ಆರೋಗ್ಯಕರ ತಿಂಡಿ ಯಾವುದು ಅಂದರೆ ನುಚ್ಚಿನುಂಡೆ. ನೋಡಿ, ಈ ನುಚ್ಚಿನುಂಡೆ ಕರ್ನಾಟಕದ ಅತ್ಯಂತ ಆರೋಗ್ಯಕರ ತಿಂಡಿಗಳಲ್ಲಿ ಒಂದು. ಇದನ್ನು ಬೇಳೆ, ಸೊಪ್ಪು ಮತ್ತು ಮಸಾಲೆಗಳಿಂದ ತಯಾರಾಗುವ ಈ ಉಂಡೆ ಎಣ್ಣೆಯಲ್ಲಿ ಕರಿಯೋದಿಲ್ಲ, ಬದಲಿಗೆ ಆವಿಯಲ್ಲಿ ಬೇಯಿಸಲಾಗುತ್ತೆ. ಸೊ ಹೆಚ್ಚಿನ ಪ್ರೋಟೀನ್ ಮತ್ತು ಕಡಿಮೆ ಕೊಬ್ಬು ಈ ಒಂದು ತಿಂಡಿಯ ವಿಶೇಷತೆ. ಇದು ಮಕ್ಕಳಿಗೆ ಒನ್ ಆಫ್ ದ ಹೆಲ್ದಿಯೆಸ್ಟ್ ಆ್ಯಂಡ್ ಟೇಸ್ಟಿಯೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಮತ್ತು ಈ ಸ್ಯಾಂಡ್ವಿಚ್, ಬರ್ಗರ್, ಪಿಜ್ಜಾ ಇವುಗಳನ್ನು ಕೊಡೋ ಬದಲು ಈ ಒಂದು ನುಚ್ಚಿನುಂಡೆ ಮಾಡಿ ಕೊಡೋದ್ರಿಂದ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಇದು ಎಲ್ಲ ವಯಸ್ಸಿನವರು ಇಷ್ಟಪಟ್ಟು ತಿನ್ನುವಂತಹ ಒಂದು ಆರೋಗ್ಯಕರ ತಿಂಡಿ ಅಂತಾನೆ ಹೇಳ್ಬೋದು. ಈಗ ಅಂತಹದ್ದೇ ಎರಡನೆಯ ಅದ್ಭುತವಾದ ತಿಂಡಿ ಯಾವುದು ಅಂದರೆ ಅವಲಕ್ಕಿ ಮಿಶ್ರಣ, ಅಂದರೆ ಅವಲಕ್ಕಿ ಮಿಕ್ಸರ್ ಅಂತೀವಲ್ಲ. ನೋಡಿ, ಈ ಪ್ಯಾಕೆಟ್ ನಮ್ಕಿನ್ಗಳು ಕಾಲ ಬರುವ ಮೊದಲು ಮನೆಗಳಲ್ಲೂ ಅವಲಕ್ಕಿ ಮಿಶ್ರಣ ತಯಾರಾಗ್ತಿತ್ತು. ಲೈಕ್ ಹುರಿದ ಅವಲಕ್ಕಿ, ಕಡಲೆಕಾಯಿ ಬೀಜ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪಿನ ಸುವಾಸನೆ ಇದರ ರುಚಿಯನ್ನು ಹೆಚ್ಚಿಸುತ್ತಿತ್ತು. ಇದು ಹಗುರವಾಗಿದ್ದರೂ ಹೊಟ್ಟೆ ತುಂಬಿಸುವ ಒಂದು ಬೆಸ್ಟ್ ತಿಂಡಿ ಅಂತಲೇ ಹೇಳ್ಬೋದು. ಮೂರನೇ ತಿಂಡಿ ಯಾವುದಪ್ಪ ಅಂದರೆ ಇದು ಸಿಹಿ ತಿಂಡಿ, ರಾಗಿ ತಂಬಿಟ್ಟು. ನೋಡಿ, ಈ ರಾಗಿ ತಂಬಿಟ್ಟು ಹಿಂದೆ ಹಬ್ಬ ಹರಿದಿನಗಳಲ್ಲಿ ಸಾಮಾನ್ಯವಾಗಿತ್ತು. ರಾಗಿ ಹಿಟ್ಟು, ಬೆಲ್ಲ ಮತ್ತು ತೆಂಗಿನಕಾಯಿ ಬಳಸಿ ತಯಾರಾಗುವ ಈ ಸಿಹಿ ತಿಂಡಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಮತ್ತು ಅತಿ ಹೆಚ್ಚು ಕಬ್ಬಿಣದ ಅಂಶದ ಉತ್ತಮ ಮೂಲವಾಗಿತ್ತು. ಇಂದಿನ ಈ ಚಾಕ್ಲೇಟ್ಗಳಿಗೆ, ಕ್ಯಾಡ್ಬರಿ, ಡೈರಿ ಮಿಲ್ಕ್ ಚಾಕ್ಲೇಟ್ಗಳಿಗೆ ಇದು ಒಂದು ಆರೋಗ್ಯಕರ ಪರ್ಯಾಯ ಅಂತಲೇ ಹೇಳ್ಬೋದು. ನಾನು ಡೀಟೇಲಾಗಿ ಈ ತಿಂಡಿಗಳನ್ನು ಮಾಡುವ ವಿಧಾನವನ್ನು ಡೀಟೇಲಾಗಿ ತೋರಿಸಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇದು ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಈ ಒಂದು ಹೆಸರು ಕೊಟ್ಟು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ತುಂಬ ಜನ ಇದರ ಮೇಲೆ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಅದನ್ನು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಅದ್ಭುತವಾದ ತಿಂಡಿ ಯಾವುದಪ್ಪ ಅಂದರೆ ಅದುವೇ ರಾಗಿ ರೊಟ್ಟಿ. ನೋಡಿ, ಈ ರಾಗಿ ರೊಟ್ಟಿಯನ್ನು ತುಂಡುಗಳಾಗಿ ಕತ್ತರಿಸಿ ಚಟ್ನಿ, ಮಜ್ಜಿಗೆ ಅಥವಾ ಹಸಿ ಈರುಳ್ಳಿಯೊಂದಿಗೆ ತಿನ್ನುವ ಪದ್ಧತಿ ಹಿಂದೆ ಸಾಮಾನ್ಯವಾಗಿತ್ತು. ಇದು ಫೈಬರ್, ಕ್ಯಾಲ್ಸಿಯಂ ಮತ್ತು ನಿಧಾನವಾಗಿ ಶಕ್ತಿ ಬಿಡುಗಡೆ ಮಾಡುವ ಕಾರ್ಬೋಹೈಡ್ರೇಟ್ಗಳಿಗಿಂತ ಸಮೃದ್ಧವಾಗಿದೆ. ಸೊ ಇದು ಒಂದು ಆರೋಗ್ಯ ಮತ್ತು ಸಂಪ್ರದಾಯ ಎರಡನ್ನೂ ಉಳಿಸುವಂತಹ ತಿಂಡಿ ಅಂದರೆ ಅದುವೇ ಈ ಒಂದು ರಾಗಿ ರೊಟ್ಟಿ. ಫಾರ್ಚುನೇಟ್ಲಿ ಈಗಲೂ ಕೂಡ ರಾಗಿ ರೊಟ್ಟಿ ಅದರದ್ದೇ ಆದ ಮಹತ್ವವನ್ನು ಪಡಿತಾ ಇದೆ. ಅದು ಒಂದು ಖುಷಿ ಪಡುವ ಒಂದು ವಿಷಯನೇ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿಹಿ ತಿಂಡಿ ಯಾವುದು ಅಂತ ನೋಡೋದಾದರೆ ಅದುವೇ ಶೇಂಗಾ ಚಿಕ್ಕಿ. ನೋಡಿ, ಮನೆಯಲ್ಲೇ ತಯಾರಿಸುವ ಶೇಂಗಾ ಚಿಕ್ಕಿ ಈಗ ನಿಧಾನವಾಗಿ ಕಾಣೆಯಾಗುತ್ತಿದೆ. ಕಡಲೆಕಾಯಿ ಮತ್ತು ಬೆಲ್ಲದಿಂದ ತಯಾರಾಗುವ ಈ ತಿಂಡಿ ಪ್ರೋಟೀನ್, ಆರೋಗ್ಯಕರ ಕೊಬ್ಬು ಮತ್ತು ಖನಿಜಾಂಶಗಳಿಂದ ಸಮೃದ್ಧವಾಗಿದೆ. ಇದು ನಿಜವಾದ ನೈಸರ್ಗಿಕ ಎನರ್ಜಿ ಬಾರ್ ಅಂತಲೇ ಹೇಳ್ಬೋದು. ಅತಿ ಹೆಚ್ಚು ಪ್ರೋಟೀನ್ ಇರುವಂತಹ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತಂದರೆ ಈ ಶೇಂಗಾ ಚಿಕ್ಕಿ. ಇದು ಎಷ್ಟು ಆರೋಗ್ಯಕರನೋ ಅಷ್ಟೇ ರುಚಿಯಾಗಿಯೂ ಇರುತ್ತೆ. ಯಾವುದಪ್ಪ ಅಂದರೆ ಹೆಸರು ಬೇಳೆ ಕೋಸಂಬರಿ. ನೋಡಿ, ಈ ಒಂದು ಕೋಸಂಬರಿ ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಕಾಣಿಸುತ್ತದೆ, ಆದರೆ ಇದು ಪ್ರತಿದಿನದ ಆರೋಗ್ಯಕರ ಸ್ನ್ಯಾಕ್ಸ್ ಆಗಿಯೂ ನಾವು ಬಳಸಬಹುದು. ಪ್ರೋಟೀನ್, ವಿಟಮಿನ್ಸ್ ಮತ್ತು ಫೈಬರ್ಗಳಿಂದ ಸಮೃದ್ಧವಾದ ಈ ತಿಂಡಿ ಬೇಸಿಗೆಯಲ್ಲಿ ವಿಶೇಷವಾಗಿ ಉಪಯೋಗವಾಗುವಂತಹದ್ದು. ದೇಹವನ್ನು ತಂಪಾಗಿಸಲಿಕ್ಕೆ ಒಂದು ಬೆಸ್ಟ್ ತಿಂಡಿ ಅಂದರೆ ಅದುವೇ ಇದು ಹೆಸರು ಬೇಳೆ ಕೋಸಂಬರಿ. ನೆಕ್ಸ್ಟು ಎಳ್ಳಿನ ಉಂಡೆ. ನೋಡಿ, ಈ ಉಂಡೆಯಲ್ಲಿ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಸತ್ವದಿಂದ ಸಮೃದ್ಧವಾದ ಈ ಉಂಡೆ ಮಕ್ಕಳ ಮೂಳೆಗಳ ಬಲವರ್ಧನೆಗೆ ಇದಕ್ಕಿಂತ ಉತ್ತಮ ತಿಂಡಿ ಇನ್ನೊಂದಿಲ್ಲ. ಹೈ ಕ್ಯಾಲ್ಸಿಯಂ ಇರುವಂತಹ ಒನ್ ಆಫ್ ದ ಸ್ವೀಟ್ ಅಂತಂದರೆ ಈ ಒಂದು ಎಳ್ಳಿನ ಉಂಡೆ.
ನೆಕ್ಸ್ಟ್ ಯಾವುದಪ್ಪ ಅಂದರೆ ಕಡಲೆಕಾಳು ಉಸುಳಿ. ನೋಡಿ, ಈ ಉಸುಳಿ ಸರಳವಾದರೂ ಪೌಷ್ಟಿಕಾಂಶಗಳಿಂದ ತುಂಬಿರುವ ತಿಂಡಿ. ಬೇಯಿಸಿದ ಕಡಲೆಕಾಳಿಗೆ ಸಾಸಿವೆ, ಕರಿಬೇವು ಮತ್ತು ತೆಂಗಿನಕಾಯಿ ಸೇರಿಸಿ ತಯಾರಿಸಲಾಗುತ್ತೆ. ಇದು ಕೂಡ ಪ್ರೋಟೀನ್ ಮತ್ತು ಫೈಬರ್ಗಳ ಉತ್ತಮ ಮೂಲವಾಗಿದೆ. ನೆಕ್ಸ್ಟ್ ಈಸ್ ಹುರಿ ಹಿಟ್ಟು. ನೋಡಿ, ಈ ಹುರಿ ಹಿಟ್ಟು ಹುರಿದ ಧಾನ್ಯಗಳು ಮತ್ತು ಬೇಳೆಗಳಿಂದ ತಯಾರಾಗುವ ಈ ಹಿಟ್ಟು ಹಾಲು ಅಥವಾ ಬೆಲ್ಲದೊಂದಿಗೆ ಸೇವಿಸಿದರೆ ತಕ್ಷಣ ಶಕ್ತಿ ನೀಡುತ್ತದೆ. ಇಂದಿನ ಎನರ್ಜಿ ಡ್ರಿಂಕ್ಗಳಿಗೆ ಇದು ನೈಸರ್ಗಿಕ ಪರಿಹಾರ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸಜ್ಜೆ ಅಥವಾ ಜೋಳದ ರೊಟ್ಟಿ. ನೋಡಿ, ಇಂದಿನ ಮಲ್ಟಿಗ್ರೇನ್ ಬ್ರೆಡ್ಗಳಿಗಿಂತ 1000 ಪಟ್ಟು ಉತ್ತಮ ಈ ಫೈಬರ್ ಮತ್ತು ಪ್ರೋಟೀನ್ ಆಗಿರುವಂತಹ ಈ ಒಂದು ಸಜ್ಜೆ ಮತ್ತು ಜೋಳದ ರೊಟ್ಟಿ. ನೆಕ್ಸ್ಟ್ ರಾಗಿ ಅಂಬಲಿ. ಇಂದಿನ ಎನರ್ಜಿ ಡ್ರಿಂಕ್ಗಳನ್ನು ಸೋಲಿಸುವ ಶಕ್ತಿ ಇದಕ್ಕಿದೆ. ಬೇಸಿಗೆಯಲ್ಲಿ ದೇಹಕ್ಕೆ ತಂಪು, ರೋಗ ನಿರೋಧಕ ಶಕ್ತಿಗೆ ಇದು ಬೆಸ್ಟ್ ಅಂದರೆ ಅದುವೇ ರಾಗಿ ಅಂಬಲಿ. ಕುಂಬಳಕಾಯಿ ದೋಸೆ ಆಗಿರಬಹುದು, ಅಕ್ಕಿ ಮತ್ತು ಬೇಳೆಯಿಂದ ಮಾಡಿದಂಥ ಪೊಂಗಲ್ ಆಗಿರ್ಬೋದು, ರಾಗಿಯಿಂದ ಮಾಡಿದಂಥ ಕೋಡ್ಬಳೆ ಆಗಿರ್ಬೋದು. ಇಲ್ಲಿ ನಾನು ನಿಮಗೆ ಕೇವಲ ಪ್ರಮುಖವಾದ ಮರೆತು ಹೋದ ತಿಂಡಿಗಳ ಬಗ್ಗೆ ನೆನಪಿಸಿದ್ದೇನೆ. ಈ ರೀತಿ 10 ತಿಂಡಿಗಳಿವೆ. ನೋಡಿ, ಇವು ಮತ್ತೆ ಜನಪ್ರಿಯವಾಗಬೇಕಾಗಿರುವಂತಹ ಮರೆತು ಹೋದ ಆರೋಗ್ಯಕರ ತಿಂಡಿಗಳು. ಇವು ಕೇವಲ ಆಹಾರವಲ್ಲ, ನಮ್ಮ ಸಂಸ್ಕೃತಿ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿದ್ದವು. ಈ ಪಟ್ಟಿಯಲ್ಲಿ ನಿಮಗೆ ಹೆಚ್ಚು ಇಷ್ಟವಾದ ತಿಂಡಿ ಯಾವುದು, ಅಥವಾ ನಾನು ಹೇಳದೆ ಬಿಟ್ಟಿರುವ ಯಾವುದಾದರೂ ಹಳೆಯ ಕರ್ನಾಟಕದ ತಿಂಡಿ ನಿಮಗೆ ನೆನಪಿದೆಯೇ? ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ಲೀಸ್ ವೆಲ್ತ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.